ಮಂಡಿ ಅಂತ ಕುಂಡಿ ಅಂತ ಜಾಸ್ತಿ ಮಾತಾಡ ಬೀಜ ಹೊಡೆದಾಕ್ತೀನಿ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಮಂಡಿ ಅಂತ ಕುಂಡಿ ಅಂತ ಜಾಸ್ತಿ ಮಾತಾಡ ಬೀಜ ಹೊಡೆದಾಕ್ತೀನಿ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ, ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಊರು ಜಾತ್ರೆ ಇದೆ, ಮನೇಲಿ ಆಲ್ರೆಡಿ ಎಲ್ಲ ಹೋಗಿದ್ದಾರೆ, ನಾನೇ ಬ್ಯಾಲೆನ್ಸು. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ. ಇವನು ಯಾಕೋ ಅಣ್ಣ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಏನೋ ತಗೊಳಕ್ಕೇನೋ ಬಂದವನೇ, ನನಗಂತೂ ಗೊತ್ತಿಲ್ಲ. ಆ ಹುಡುಗಿಗೆ ಏನೋ ಗೊತ್ತಾಗ್ತಿಲ್ಲ, ಇವನೇನೋ ಹೇಳ್ತಾವನೆ, ಏನಂತ ಗೊತ್ತಿಲ್ಲ. ಒಂದ ತಡೆಯಿರಿ, ಕೇಳೋಣ ಏನಂತ. ಹಾಂ, ಬಂದ ಏನದು, ಏನಂತ ತಗೊಂಡಿರೋದು ತೋರಿಸು, ಏನದು? ಓ, ಕ್ರೈನ್ಸು. ಯಾರಿಗಪ್ಪ ಕ್ರೈನ್ಸು? ಕ್ರೈನ್ಸ್ ತಗೊಂಡಿದ್ದು ಸಾಕು. ನಡಿ, ಗಾಡಿ ಹತ್ತಿವಾಗ. ನಡಿಯಪ್ಪ, ಆಯ್ತು, ಸ್ಟಾರ್ಟ್ ಮಾಡೋ ಗಾಡಿ, ಚಲೋ. ಗುರು, ಆಲ್ರೆಡಿ ಟೈಮ್ ಆಗೈತೆ. ಈ ಟೈಮಲ್ಲಿ ಚಾಕ್ಲೇಟ್ ಎಲ್ಲ ಬೇಕಾ? ಎಲ್ಲಿ ತಗೊಬೇಕು ನೀನು? ಇಲ್ಲ, ಬೇಕಾಯ್ತು. ಸ್ಕೆಚ್ ಪೆನ್ ತಗೊಂಡಿತ್ತಾಯ್ತು, ಕ್ರೈನ್ಸು, ಸ್ಕೆಚ್ ಪೆನ್ ಎಲ್ಲ ಆಯಿತು. ಇವಾಗ ಏನೋ ಚಾಕ್ಲೇಟ್ ಅಂತ, ಬನ್ನಿ ನೋಡೋಣ ಅದೇಂತ ಅಂತ. ಏನೋ ತಾಂಡೇನೋ ಕಂಡಪ್ಪ. ಯಾರು ನಿಮ್ಮ ಹುಡುಗೀಗ? ಅತ್ತ ಮಗಳಿಗೆ. ಸರಿ ಕಣ್, ಬರಪ್ಪ, ಆಯ್ತು. ಲೇ ಗುಂಡಿ ಕಣೋ ಅಂತೂ ಹೆಂಗ್ ಬೇಕು ಹಂಗ್ ಗಾಡಿ ಓಡಿಸ್ತಾವನೆ. ನನಗಂತೂ ಗೊತ್ತಿಲ್ಲ. ಗುಂಡಿ ಬಣ್ಣಿಗೆಲ್ಲ ದಡಾರ್ ಅಂತ ಎತ್ತಾಕ್ತಾವನೆ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಐತೆ, ಸಂಜೆ ಟೈಮು. ಸೊ ಬನ್ನಿ ಹೋಗುವ. ಸೊ ಇಲ್ಲಿ ಗಾಯ್ಸ್ ಏನಂತ ಅಂದರೆ, ಇಲ್ಲಿ ಮೇಲ್ಗಡೆ ಸೀದಾ ಹೋಗ್ಬಿಡ್ರಿ. ಕೆಳಗಡೆ ಒಂದು ಲೆಫ್ಟ್ ಸೈಡಲ್ಲಿ ಬ್ರಿಡ್ಜ್ ಇದೆ, ಅದರೊಳಗಡೆ ಅಂಡರ್ಗ್ರೌಂಡಿಂದ ಹೋಗಬೇಕು. ಸೀದಾ ಹೋದರೆ ಹೈವೇಗೆ ಹೋಗ್ಬಿಡ್ತೀರ. ಮೇಲೆ ಹೈವೇಗೆ ಹೋಗ್ಬಿಡಿ. ನೀವು ಮಣ್ಣಮ್ಮದೇವಿ ಟೆಂಪಲ್ಗೆ ಹೋಗ್ಬೇಕಂತಂದರೆ ಈ ಥರ ಇಲ್ಲಿ ಬ್ರಿಡ್ಜ್ ಸಿಗುತ್ತೆ. ಇಲ್ಲಿಂದ ಒಳಗಡೆ ಹೋದರೆ ಡೈರೆಕ್ಟ್ ಒಂದೇ ರೋಡ್ ಹೋಗುತ್ತೆ. ಬನ್ನಿ ನೋಡೋಣ, ಎಲ್ಲ ಜನ ಹೋಗ್ತಾ ಇದ್ದಾರೆ ನೋಡಿ. ಆಗಲೇ ಅಲ್ಲಿ ಆರ್ಚ್ ಕಾಣಿಸಿದೆಯಲ್ಲ, ಅದೇ ನಮ್ಮೂರು ಎಂಟ್ರೆನ್ಸ್ ರೋಡು. ಇಲ್ಲಿಂದ ಸೀದಾ ಹೋದರೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೋದು. ಬನ್ನಿ, ಲೆಟ್ಸ್ ಗೋ. ರೋಡ್ ಸರಿ ಮಾಡಾರೆ ಅಂತಲ್ಲ, ಎಲ್ಲೋ ಆಡೋರಲ್ಲೋ, ಎಲ್ಲಿ ಫುಲ್ ಇನ್ನು ಟಾರ್ ಹಾಕಿಲ್ಲ. ಇಲ್ಲ, ಇಷ್ಟೇನಾ? ಸಿಸಿ ರೋಡು. ನಾನೆಲ್ಲ ಫುಲ್ ಟಾರ್ ಹಾಕೋರು ಅನ್ಕೊಂಡಿದ್ದೆ. ಕಾಲ್ ಓ, ಫುಲ್ ಕೆಸರು ಇದೀನಿ. ಏಯ್, ಹೊಸ ಚಪ್ಪಲಿ ಬ್ರೋ, ತಗೊಂಬಿಟ್ಟ ಆಮೇಲೆ ಎಲ್ಲ ಕೆಸರು ಮಾಡಿಬಿಡ್ರಿ. ನಮ್ಮಮ್ಮ ಮಕ್ಕಳು ಹೋಗಿದೆ ಆಮೇಲೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲೈಟ್ಗಳು ಮನೆ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಲೈಟ್ ಇರುತ್ತೆ. ಈ ಥರ ಮುಂದೆ ಲೈಟು ಸ್ವಲ್ಪ ಕಡಿಮೆನೆ, ಲೈಟ್ ಕಂಬಗಳು. ಬರಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಹುಷಾರಾಗಿ. ಹಂಪ್ಸ್ಗಳು ಇಲ್ಲ ಇಲ್ಲಿ. ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಸ್ಪೀಡಾಗಿ ಬರೋಕ್ಕೆ ಹೋಗ್ಬಿಡ್ರಿ. ನಿಲ್ಸು ಅಣ್ಣ, ಮನೆ ಬಂತು. ಇನ್ನೂ ಎಲ್ಲಿಗೆ ಹೋಗ್ತೀಯಪ್ಪ? ಮನೆಗೆ ಬಂದು ಫುಲ್ ಜಿಂಕ್ ಚಾಕ್ ಮಾಡ್ತಾವ್ರೆ. ಲೈಟಿಂಗ್ಸ್ ಎಲ್ಲ ಹಾಕಿ ಪೆಂಡಲೆಲ್ಲ ಹಾಕ್ಬಿಟ್ಟು ಅವರಲ್ಲೂ. ಬನ್ನಿ, ಗ್ಯಾಂಗೆಲ್ಲ ಫುಲ್ ಸೇರ್ಬಿಟ್ಟೈತೆ. ನಾವು ಹೋಗಿ ಜಾಯ್ನ್ ಆಗೋಣ, ಕೆಳಗಡೆ ಹೋಗೋಣ. ಏನೇನು ಮಾಡ್ತಾವ್ರೆ ನೋಡೋಣ. ಫುಲ್ ಎಲ್ಲ ಒಬ್ಬರೇ ಇಕ್ತಾವ್ರೆ, ನಾವು ಒಬ್ಬರೇ ಬಾಕಿ. ಇವರೊಬ್ಬರು ಬಂದು ಹಾಯ್ ಮಾಡು. ಹಾಯ್ ಏನು? ಓ, ಲೈಟಿಂಗ್ಸ್ ಎಲ್ಲ ಫುಲ್ ಜೋರು ಗುರು. ಪೆಂಡಲ್ಲು ಫುಲ್ ಜಿಂಕ್ ಜಾಕ್ ಆಗ್ಬಿಟ್ಟೈತೆ. ಹಿಂದ್ಗಡೆ ಏನೋ ಮಾತಾಡ್ತಾರಲ್ಲ, ತಡೀರಿ, ಏನದು ಕೇಳಿಸ್ಕೊಂಡ್ಬಿಡ್ತೀನಿ. ಎಲ್ಲ ಕಲೆಕ್ಷನ್ ನಡೀತೈತೆ ನೋಡ್ರಪ್ಪ. ಎಲ್ಲ ತೋರಿಸಿ, ಎಷ್ಟೆಷ್ಟು ಇಸ್ಕೊಂಡಿದ್ದೀರಾ? ನೋಡ್ರಿ, ಎಲ್ಲ ಕಾಸು ಹೊಳ್ಕೊಂಡವ್ರು ಜಾತ್ರೆಗೆ. ಹಾಯ್ ಮಾಡ, ಹಾಯ್ ಮಾಡ. ಇವ್ರು ಬಂದ್ರು, ಜಾಯ್ನ್ ಆದ್ರು ಹೊಸದಾಗಿ. ಸಾಕ್ಬಿಡ್ರು, ಎಷ್ಟು ಹಾಯ್ ಮಾಡ್ತೀರಾ? ಸೊ ಗೈಸ್, ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಇದು ಡೇ 1. ಡೇ 2 ನಾಳೆ ಇದೆ. ನಾಳೆನೂ ವ್ಲಾಗ್ ಮಾಡೋಣ. ಇವತ್ತು ತೇರಿದೆ. ಸೊ ಎಲ್ಲ ರೆಡಿ ಆಗಿದ್ದೀವಿ. ಬರಪ್ಪ ಸುಂದರ,
ಬರೋ ಕ್ಯಾಮ್ರಕ್ಕೆ. ಸೊ ಬನ್ನಿ ಜಾತ್ರೆಯಲ್ಲಿ ಸಿಗೋಣ. ಓಕೆ, ಇದು ದೇವಸ್ಥಾನ ಎಂಟ್ರೆನ್ಸು. ಫುಲ್ ರೋಡೆಲ್ಲ ಸ್ವಲ್ಪ ಹೊಡೆದಾಕಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಯರ್ ಜಾತ್ರೆಗೆ ಆಲ್ಮೋಸ್ಟ್ ಎಲ್ಲ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಜಾತ್ರೆಗೆ ಬಂದಿದೀವಿ. ವಾಯ್ಸು ಕ್ಲಿಯರ್ ಇಲ್ಲ ಅಂತ ಅಂದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ರಿ. ಫುಲ್ ನಾಯ್ಸ್ ಇದೆ, ಏನು ಕೇಳಿಸ್ತಾ ಇಲ್ಲ. ಹಿಂದ್ಗಡೆ ಎಲ್ಲ ತಿಳ್ಳೆಲ್ಲ ಬರ್ತಾವ್ರೆ. ಅದೇನ್ ಮಾಡ್ತಾವ ಗೊತ್ತಾಗ್ತಿಲ್ಲ ಅಲ್ಲಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಎಷ್ಟು ಸಲ ಹಾಯ್ ಮಾಡ್ತೀರಪ್ಪ. ಎಲ್ಲ ಜನ ಸೇರ್ತಾ ಇದ್ದಾರೆ. ಕಡಲೆ ಪುರಿ ಅಂಗಡಿ ನಮಗೆ ಬೇಡ, ನಾವು ತಿನ್ನಲ್ಲ. ಮುಂದೆ ಹೋಗೋಣ. ಸೊ ಫ್ರೆಂಡ್ಸ್, ಇದು ಆರತಿ ಹೋಗ್ತಾ ಇದೆ ನೋಡಿ. ಆರತಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಮುಂದ್ಗಡೆ ಆರತಿ ಎಲ್ಲ ನಿಂತಿದ್ದೆ. ಇರಿ ಒಂದು ನಿಮಿಷ ತೋರಿಸ್ತೀನಿ ನಿಮ್ಗೆ, ಹಂಗೆ ಮುಂದೆ ಹೋಗ್ತಾ. ಏನು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡ್ರಿ, ಸಾವುಕಾರ ಮಂದಿ ಫುಲ್ ಪರ್ಚೇಸು. ಏನೋ 20 ರೂಪಾಯಿ ಇಟ್ಕೊಂಡು ಫುಲ್ ಜಾತ್ರೆ ಎಲ್ಲ ಪರ್ಚೇಸ್ ಮಾಡ್ತಾರಲ್ಲ. ನೋಡ್ರಿ, ವಿಡಿಯೋ ಮಾಡ್ತಿರೋ ಪರಿಜ್ಞಾನನೂ ಇಲ್ಲ. ನೋಡಮ್ಮ ಈ ಕಡೆ ಸೌಮ್ಯ ಸ್ವಲ್ಪ. ನೋಡ್ರಿ, ಇವನೇನೋ ಮಾಡ್ತಾವನಿ, ಏನೋ ತೋರಿಸ್ತಾನಂತೆ. ನೋಡ್ರಪ್ಪ, ಗಾಡಿ ಓಡಿಸಿ ಸಾಕಿಲ್ಲ ಅಂತ ಈಗ JCB ಓಡಿಸ್ತಾನಂತೆ. ನೋಡ್ರಪ್ಪ, ಲಾಂಗ್ ಡ್ರೈವ್ ನಿನ್ ಜೊತೆ ನಾನು ಬರ್ಬೇಕೈ ಇಕ್ಕ ಅಲ್ಲಿ ಅಣ್ಣ ನೋಡಿದ್ರೆ ಮಕ್ಕ ಹೋಗಿದ್ದೆ. ನೋಡ್ರಿ, ನಾನು ಆಗ್ಲೇ ಹೇಳ್ದೆ ಅಣ್ಣ ಮಕ್ಕ ಹೋಗಿತಾ ಇದ್ದೆ. ತಳಂಗಿರ ತಳ್ರಿ, ಇಲ್ಲ ಸುಮ್ಮನೆ ಯಾಕೆ ನೋಡ್ತೀರಾ ಅಂತ. ಬೇಕಾ ಇವೆಲ್ಲ? 1 2 3 4 ಎಲ್ಲ ಬ್ರೇಕ್ ಡ್ಯಾನ್ಸ್ ಆಡಕ್ ಹೋಗ್ತಾವ್ರೆ. ಎಲ್ಲ ಬ್ರೇಕ್ ಹಾಕಿ ಬರ್ತಾರೆ ನೋಡ್ರಿ. ಈಗ 1 2 3 4 5 6 ಜನ ಹೋಗ್ತಾವ್ರೆ. ಯಾರ್ಯಾರು ಹೋಗಕ್ಕೆ ಹಿಂಗೆ ಹಾಕಿ ಬರ್ತಾರೆ ನೋಡಂತಡಿ. ಹೋಗ್ರಿ ಐತೆ. ಎಲ್ಲೋ ನಮ್ಮನೆಯವ್ರು ಯಾರು ಕಾಣಿಸ್ತಾನೆ ಇಲ್ಲ. ಹೋದವರು ಎಲ್ಲೋದ್ರು ಎಲ್ಲ. ಬಂದ್ರಪ್ಪ, ಬಂದ್ರು. ಇವರೇ ನೋಡಿ, ಎಲ್ಲ ಡಿಸೈನ್ ಆಗಿ ಹೋಗ್ಬಿಟ್ಟು ಬರ್ತಾವ್ರೆಲ್ಲ. ನೋಡ್ರಿ, ಎಲ್ಲ ಫಸ್ಟು ದೇವ್ರು ನೋಡಕ್ಕೆ ಹೋಗ್ತಾರೆ ಅಂದ್ರೆ ಇವತ್ತು ತಟ್ಟೆ ಇಸ್ಕೊಂಡು ಊಟಕ್ಕೆ ಹೋಗ್ತಾವ್ರೆ. ನೋಡ್ರಿ ಎಲ್ಲ ತಟ್ಟೆ ಇಸ್ಕೊಂಡು ಊಟ ಮಾಡಕ್ಕೆ ಹೋಗ್ತಾವ್ರೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ದಲೆ ಗುರು. ಇಲ್ಲಿ ಏನಪ್ಪ ಅಂತಂದರೆ ಊಟ ಕೊಡ್ತಾರೆ, ಊಟ ಮಾಡ್ತೀರಾ ಅಚ್ಚಕಟ್ಟಾಗಿ. ಇಲ್ಲಿ ಟ್ಯಾಕ್ಟ್ರ್ ನಿಲ್ಸಿರ್ತಾರೆ, ಅದನ್ನು ಪ್ಲೇಟ್ ಎಸೆಯೋಕ್ಕೆ ಎಲ್ಲ ಅಲ್ಲಿ ಎಸ್ಬಿಟ್ಟು ಹೋಗ್ಬಿಡ್ತೀರಾ. ನಿಮ್ಮನೇಲಿ ಹಂಗೆ ಗಲೀಜು ಮಾಡ್ತೀರಾ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಎಲ್ಲ ಟ್ಯಾಕ್ಟ್ರಿಗೆ ಇರ್ತಾರೆ, ಟ್ಯಾಕ್ಟ್ರ್ ಒಳಗಡೆ ಪ್ಲೇಟ್ಸ್ಗಳು ಹಾಕ್ರಿ. ನೋಡ್ರಿ, ಎಲ್ಲ ಫುಲ್ಲು ಪಲಾವ್, ಬಿಸಿಬೇಳೆ ಬಾತು, ಅನ್ನ ಸಾಂಬಾರು, ವೆರೈಟಿ ಊಟ ಮಾಡ್ರಿ. ಇವತ್ತು 13 ತಾರೀಕು, ಇವತ್ತೇ ತೇರು. ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ನನಗನ್ಸ್ದಂಗೆ ಪ್ರತಿ ವರ್ಷವೂ ಕೂಡ 3-3:30 4 ಗಂಟೆ ಒಳಗಡೆ ಸಮಥಿಂಗ್ ಇಷ್ಟರಲ್ಲೇ ತೇರು ಎಳೆಯೋದು. ಬಂದು ತೇರು ಎಳೆದು ದೇವ್ರ ಆಶೀರ್ವಾದ ಪಡ್ಕೊಳ್ಳಿ. ಇನ್ನು ಪ್ರಿಪ್ರೇಷನ್ಸ್ ನಡೀತಾ ಇದೆ, ನೋಡೋಣ. ಫೈನಲಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದು ಟೈಮ್ ನೋಡಿದ್ರೆ 12 ಗಂಟೆ ಆಗಿದೆ. ಟೈಮ್ ಕೊಡಿಲಿ ಲೇ. ಟೈಮ್ ತೋರಿಸೋ ಅಂತ ಅಂದರೆ ಲೈಟ್ ಆಫ್ ಮಾಡ್ತಾವನೆ. ಇದು ನಮ್ಮ ದೇಶ. ನೋಡ್ರಿ, ಏನು ಮಾಡೋಣ ನೋಡಿ ಹೆಂಗವನೇನು ಮುಗಿಸ್ಕೊಂಬಂದು. ಸೊ ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಬಿಡಿಸ್ತಾರೆ. ಆರತಿ ಇರುತ್ತೆ. ಆರತಿ ಎಲ್ಲ ಮುಗಿಸಿ ಮುಂದೇನಾಗುತ್ತೆ ಅಂತ ಹಂಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಗುಡ್ ನೈಟ್, ಶುಭರಾತ್ರಿ, ಬಾಯ್. ಗುಡ್ ನೈಟ್, ಬಾಯ್. ಗಾಯ್ಸ್, ಬೆಳಗ್ಗೆ ಆಗಿದೆ 5:15. ನೋಡಿದ್ರೆ ಇನ್ನ ಇಲ್ಲ ಫರ ಮುಗಿದ ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಏನಿಲ್ಲ, ಮನೆ ಕಂಡವನಿ
ಕೋಳಿ ಬ್ಯಾಕ್ಗ್ರೌಂಡಲ್ಲಿ ಕೂಗ್ತಾ ಇದೆ ನೋಡ್ರಿ, ಯಾರು ಎದ್ದೇಳ್ತಿಲ್ಲ ಅಂದ್ಬಿಟ್ಟು ಸ್ಪೀಕರ್ ಹಾಕ್ತವ್ರೆ, ಎಲ್ಲ ಬೇಗ ಎದ್ದೇಳಿ. ಹಿಂಗೆ ನ್ಯೂ ಟೆಕ್ನಾಲಜಿ. ಮರೆದಾದ್ರು ಟೀ ಮಾಡ್ತಾವ್ರೆ ನೋಡಿ. ಟೀ ಮಾಡ್ತಿದ್ಯಾ? ಹೌದು. ಟೀನಾ ಕಾಫಿನಾ? ಫೈ. ನೀವು ಹಾಲಲ್ಲಿ ಏಲಕ್ಕಿ ಹಾಕಿದ್ದೀರಾ? ಬಾಡಿ ಹೀಟ್ ಆಗ್ಲಿ ಅಂತ ಹಾಲಲ್ಲಿ ಹೇಳಕ್ಕಿ ಕೊಟ್ಟಿದ್ನಲ್ಲ. ಈ ತರ ಟೀ ಮಾಡಿರೋದು ನನ್ನ ಲೈಫಲ್ಲೇ ನೋಡಿಲ್ಲ. ಇವರೇ ಕಲಾವಿದ್ರು ಟೀ ಮಾಡಿರೋದು. ಅವರು ಮಾಡಿರೋ ಚಿಂಟು ಅವರು. ಈ ಟೀನ ಹಿಟ್ಟಿಂದ ಒಬ್ರು ನನಗಂತೂ ಗೊತ್ತಾಯ್ತಿಲ್ಲ. ನಾನಂತೂ ಆ ಟೀ ಕುಡ್ದು ಸುಸ್ತಾಗ್ಬಿಟ್ಟೆ. ಟೀ ಕುಡ್ದು ಸುಸ್ತಾಗಿ ಆರತಿನೊಳಗೆ ಬಂದಿದ್ದೀನಿ ನೋಡಿ. ಆರತಿ ರೆಡಿ ಆಗ್ತಿದೆ, ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಆರತಿ ಸ್ಟಾರ್ಟ್ ಆಗುತ್ತೆ. ಸೊ ಗಾಯ್ಸ್, ಇದೇನಂತಂದರೆ ಆರತಿ ಅಂತ ಮಾಡ್ತೀವಿ ನಮ್ಮ ಕಡೆ. ಬೆಳಗ್ಗೆ ಹೊತ್ತು ದೇವ್ರ ಪೂಜೆಗೆ ಅಂತ ಆರತಿ ಮಾಡಿಬಿಟ್ಟು ಮರಿ ಕ್ಯಾಚಾಕ್ ಮಾಡ್ತೀವಲ್ಲ, ಅದಕ್ಕೆ ಈ ಕಡೆ ಅದನ್ನೆಲ್ಲ ವೀಡಿಯೋ ಹಾಕಂಗಿಲ್ಲ. ಸಾರಿ, ಯೂಟ್ಯೂಬ್ ರೂಲ್ಸಲ್ಲಿ ಅದೆಲ್ಲ ವೈಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅದೊಂದು ಕ್ಲಿಪ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಭಟ್ರು ಅಂಕದೆಲ್ಲ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ ಬೆಳಗ್ಗೆ ಸಾಂಬಾರಿಗೆ. ಇವನೇನೋ ಡ್ಯಾನ್ಸ್ ಮಾಡ್ತಾವನಲ್ಲಪ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಗಮ್ ಅಂತಿದೆ. ಚಿಕನ್ನು ಅದು ಮಟನ್ನು ಫುಲ್ ರೆಡಿ. ಮುದ್ದೆ ಹಾಕಿದ್ದಂಗೆ ಬರ್ಸ್ತಾ ಇರೋದೆ. ಯಾರು ಕೊಡ್ತಿದ್ಯೋ ಮೊಟ್ಟೆನ? ಮೊಟ್ಟೆ ಇಕ್ಕೆ ಕೊಡ್ತೀವೋ? ಎನರ್ಜಿ ತಗೊಂತಾ ಇದ್ದಾರೆ ಮೊಟ್ಟೆ. ಸಪ್ಲೈ ಆಗಿರ್ಬೇಕು ಅಂತ ಎರಡು ಕೈ ಇಟ್ಕೊಳ್ಳು. ಮಟನ್ ಹಾಕತ್ತಾರೆ, ಅನ್ನ ಪರದಿ ಲೇ, ಅಷ್ಟು ದೊಡ್ಡ ಮುದ್ದೆ ಅಲ್ಲ ಅಣ್ಣ, ಅಷ್ಟು ದೊಡ್ಡ ಮುದ್ದೆನಾ ಅಂತ. ಮುದ್ದೆ ಮಾಡಕ್ಕೆ ಸ್ಟಾರ್ಟ್ ಗುರು ಇವಾಗ. ಬರ್ರಿ ಲೇಡೀಸ್ ಎತ್ತೋದ್ರು ಮಾರ್ಕಂತವೆ ಹೆಂಗ ಬಂಗಾರದಂಗ ಮುದ್ದೆ ನೋಡಿರಿ. ಈಗೆಲ್ಲ ಗಂಡದಿರ್ನೆಲ್ಲ ಎದುರಿಸ್ತಾರಲ್ಲ, ಅದಕ್ಕೆ ನಿಂತಿರೋದು. ಈಗ ಅವ್ರದೇ ಅಲ್ವಾ ನಡೀತಾ ಇರೋದು ಆಧಾರ್ ಕಾರ್ಡು. ಆಲ್ರೆಡಿ 1 ಗಂಟೆ ಆಗ್ತಾ ಇದೆ ಊಟ ಟೈಮಿಂಗ್ಸು. ಇನ್ನೂ ಜನ ಈಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಮುದ್ದೆ ಒಂದಾದರೆ ಬಂದವ್ರಿಗೆಲ್ಲ ಊಟ ಕೊಟ್ಬಿಟ್ಟು ನಾವು ಊಟ ಮಾಡ್ತಾ ಇರೋದೆ, ಅಷ್ಟೇ ಕೆಲಸ. ಖಾಲಿ ಊಟ ಇನ್ನು ವಿಡಿಯೋಗ್ರಾಫರ್ ಎಲ್ಲಿ ಯಾರ್ಯಾರ ಪ್ಲೇಟಲ್ಲಿ ಎಷ್ಟೆಷ್ಟಿದೆ ಅದು? ಓ, ಲೆಗ್ ಪೀಸ್, ದೊಡ್ಡ ಪೀಸ್ ಇದು. ಇದು ಮಮತಾ ಟೀಚರ್, ಇವರೇ. ಇದು ಸಂಜು ಗಂಜು, ಇದು ಹರ್ಷು ಅಂತ, ಹರಿಶ್ರೀ ಅಂತ ಇವರೇನೆ. ನೋಡಿ, ಇದರಲ್ಲಿ 2 ಲೆಗ್ ಪೀಸ್ ಮಾಡಿ. ಊಟ ಎಲ್ಲ ಆಯಿತು. ಚೌಕೋಬಾರ್ ಆಡೋಣ ಅಂತ ಕೂತ್ಕೊಂಡು 1 ರೌಂಡ್ ಚೌಕೋಬಾರ್ ಆಡೋಣ ಅಂತ ಕೂತಿ ಎಲ್ಲ ಸೋತು. ಹೋಗ್ರಿ, ನಿನ್ ಮಂಡಿ ಹತ್ತ ಕುಂಡಿ ಎತ್ ಜಾಸ್ತಿ ಮಾತಾಡಿ ಬೀಜ ಹೊಡೆದಾಕ್ತೀನಿ. ಜಾಸ್ತಿ ಮಾತಾಡಿ ಬೀಜ ಹೊಡೆದಾಕ್ತೀನಿ. ಚೌಕೋಬಾರ್ ಆಡಿತ್ತಾಯ್ತು ಅಂದ್ಬಿಟ್ಟು ಇವಾಗ ಮ್ಯೂಸಿಕಲ್ ಚೇರ್ ಅಂತ ಕರ್ಕೊಂಡ್ಬಂದವ್ರೆ. ನೋಡ್ರಿ, ಎಲ್ಲ ಮ್ಯೂಸಿಕಲ್ ಚೇರ್ ಆಡ್ತಾವ್ರೆ. ಅಯ್ಯೋ, ಫಸ್ಟ್ ರೌಂಡಲ್ಲೇ ನಮ್ಮ ನವ್ಯ ಮರಿ ಔಟ್ ಆಗ್ಬಿಡ್ತು. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಬರಪ್ಪ ಕಂದ. ಫಸ್ಟ್ ರೌಂಡ್ ಮುಗೀತು, ಇದು ಸೆಕೆಂಡ್ ರೌಂಡು. ಫಸ್ಟ್ ರೌಂಡಲ್ಲಿ ನಮ್ಮ ಡ್ಯಾಡಿ ಗೆದ್ರು. ಇದರಲ್ಲಿ ಸೆಕೆಂಡ್ ರೌಂಡ್ ಫುಲ್ ಲೇಡೀಸು. ನೋಡೋಣ ಯಾರು ಗೆಲ್ತಾರೆ ಅಂತ. ಎಲ್ಲ ಓಡ್ರಿ ಅಂದ್ರೆ ನಡ್ಕೊಂಡು ಹೋಗ್ತಾರಲ್ಲ, ಏನಿದು ಏನು ಕತೆ ಇದು?
ಇದೆಲ್ಲ ವಿಡಿಯೋ ಮಾಡ್ದು ನಾವು ಆಡಿರೋದೇ ರೆಕಾರ್ಡ್ ಮಾಡಿಲ್ಲ. ಅದರಲ್ಲಿ ಸೆಕೆಂಡ್ ರನ್ನರ್ ಅಪ್ ನಾನೇ. ಮ್ಯೂಸಿಕಲ್ ಚೇರ್ ಆಡಿ ಸಾಕಾಯ್ತು ಅಂದ್ಬಿಟ್ಟು ಮತ್ತೆ ಜಾತ್ರೆಗೆ ಬಂದು ಇವತ್ತು ಲಾಸ್ಟ್ ಡೇ ಜಾತ್ರೆಗೆ ಚಿಕ್ಕನವರಂಗದ ವಾಹನ ಅಂತ ಮಾಡ್ತಾರೆ. ಮತ್ತು ತೆಪ್ಪೋತ್ಸವ ಇರುತ್ತೆ, ಅದು 3 ಗಂಟೆಯಿಂದ 3:30 ಇರುತ್ತೆ. ಬನ್ನಿ ತೋರಿಸ್ತೀನಿ. ಈ ಸೌಂಡ್ ಕೇಳ್ತಿದ್ದಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ನಮ್ಗೆ ಹ್ಯಾಂಗಿಲ್ಲ. ತುಮಕೂರಲ್ಲಾಗಿದ್ರೆ ಪಕ್ಕ ಹೋಗಿ ಮಾಡ್ತಾ ಇದ್ದೆ. ಬಜರಂಗ ದಳದಲ್ಲಿ ಗಣೇಶ ಬಿಡ್ಬೇಕಾದ್ರೆಲ್ಲ ಸಖತ್ ಮಾಡಿದ್ವಿ. ಏನು ಮಾಡೋಕ್ಕಾಗ್ತದೆ ಮಾಡ್ತಾ ಇಲ್ಲ. ತಾತ ಅಂತೂ ಫುಲ್ ರಿಚ್ಚು, ಕಣ್ಣೇ ಬಿಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡೆ ಡ್ಯಾನ್ಸ್ ಮಾಡ್ತಾವ್ರೆ. ಮೋಸ್ಟ್ಲಿ ಇವ್ರು ಹಳೆ ಡವ್ ನೆನಪಾಗಿರ್ಬೇಕು ಅನ್ಸುತ್ತೆ. ಇವ್ರ ಅಲಂಕಾರ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ, ನೋಡೋಕೆ ಎರಡು ಕನ್ಸಾಲ್ತು. ನೋಡಿ, ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ಒಂದು ಕಾರ್ ಬಂದಿತ್ತು. ಯಾರಪ್ಪ ಇದಂತ ನೋಡಿದ್ರೆ ನಮ್ಮ ಗುಬ್ಬಿ ತಾಲೂಕಿನ MLA ಅವ್ರು ಬಂದಿದ್ದರು, ಶ್ರೀನಿವಾಸು, ನಮ್ಮ ವಾಸಣ್ಣ ಅವರು. ನೋಡಿ ಈಗ ಅವರು ಡೋಲ್ ಬಡಿತಾರೆ. ಅಲ್ಲಿಂದ ವಾಸಣ್ಣವ್ರು ಹೊರಟರು. ನಾವು ತೆಪ್ಪೋತ್ಸವ ರೆಡಿ ಮಾಡ್ತಿದ್ರು, ಅದನ್ನು ನೋಡೋಣ ಅಂತ ಬಂದು. ಆ್ಯಕ್ಚುಲಿ ನಿಮಗೆ ಒಂದು ವಿಷಯ ಹೇಳಬೇಕು ಗಾಯ್ಸ್, ಇದು ಏನು ನೋಡ್ತಿದ್ದೀರಾ, ಇದು ಮೇನ್ ನೆಲೆ ಕಲ್ಲು ಅಂತ ಹೇಳ್ತೀವಲ್ಲ, ಅದು ಇಲ್ಲೇ ಆಗಿರೋದು. ಇಲ್ಲಿ ನೆಲೆಸಿರೋದು ದೇವರು, ಬಟ್ ದೇವಸ್ಥಾನ ಇರೋದು ಆ ಕಡೆ ಇನ್ನೊಂದು ಸ್ವಲ್ಪ ಮುಂದೆ. ಇದೇನು ನೋಡ್ತಿದ್ದೀರಾ, ಇದೇ ನೆಲೆ ಕಲ್ಲು, ದೇವರು ಮೂಲ ಕಲ್ಲು, ದೇವ್ರ ನೆಲೆ ನಿಲ್ಲಿಸಿರೋದು ಇಲ್ಲೇ. ಸೊ ನೀವೇನು ನೋಡ್ತಿದ್ದೀರಾ, ಇದು ತೆಪ್ಪೋತ್ಸವ ಅಂತ ಮಾಡ್ತಾರೆ. ಕಲ್ಯಾಣಿ ಒಳಗೆ ದೇವ್ರನ್ನ ಎಲ್ಲಿ ಕುಣಿಸಿ ತೆಪ್ಪೋತ್ಸವ ನಡೆಸ್ತಾರೆ. ಇದು 3-3:30 ಇಷ್ಟರೊಳಗಡೆ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಇದು ಸಿಕ್ಕಾಪಟ್ಟೆ ಇಲ್ಲೇನು ಕಾಣ್ತಿದೆ ಜಾಗ ಎಲ್ಲ ತುಂಬ್ಕೊಂಬಿಟ್ಟಿರ್ತಾರೆ ಜನ, ಜಾಗನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫುಲ್ ಕ್ರೌಡ್ ಇರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ದೇವ್ರ ಮಾಡ. ನೀವೇನು ನೋಡ್ತಿದ್ದೀರಲ್ಲ, ಇದರೊಳಗಡೆ ದೇವ್ರನ್ನ ಕುಣಿಸಿ ತೆಪ್ಪೋತ್ಸವ ಮಾಡ್ತಾರೆ. ಇದಾಗಿತ್ತು ನಮ್ಮ ಫಸ್ಟ್ ವ್ಲಾಗ್ ಲೆಂತ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.